ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿತ್ತು. ಇದೀಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟ ಮಾಡಿದೆ. ಮಾರ್ಚ್ 1, 2027ರಿಂದ ಜನಗಣತಿ ಆರಂಭವಾಗುತ್ತೆ. 4 ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದೆಡೆ ಜನಗಣತಿ ಮಾಡಲಾಗುತ್ತೆ. ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲದಲ್ಲಿ ಮುಂದಿನ ವರ್ಷ ಜಾತಿ ಗಣತಿ ಆಗುತ್ತೆ. ಈ 4 ರಾಜ್ಯಗಳಲ್ಲಿ ಮುಂದಿನ ವರ್ಷವೇ ಜಾತಿ ಗಣತಿ ಆಗುತ್ತೆ. ಇನ್ನು 2026ರ ಅಕ್ಟೋಬರ್ 1ರಿಂದಲೇ ಆರಂಭ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಇನ್ನು ಕೇಂದ್ರ ಸರ್ಕಾರ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಮಾಡಿಸೋದಾಗಿ ತನ್ನ ಒಂದು ಇಚ್ಛೆ ಪ್ರಕಟ ಮಾಡಿತ್ತು. ತಾನೇ ಮಾಡಿಸ್ತೀನಿ ಅನ್ನುವಂತಹ ವಿಚಾರ ಪ್ರಕಟ ಮಾಡಿತ್ತು. ಇದಾದ ಬಳಿಕ ಕೊನೆಗೂ ಇದೀಗ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಿದೆ. ಯಾವಾಗ ಮಾಡೋದಕ್ಕೆ ಆರಂಭ ಮಾಡಬೇಕು, ಯಾವಾಗ ಅಂತ್ಯ ಮಾಡಬೇಕು, ಅದೇ ರೀತಿಯಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವಾಗ ಮಾಡಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಪ್ರಕಟ ಮಾಡಿದೆ. ಮಾರ್ಚ್ 1, 2027ರಿಂದ ಜನಗಣತಿ ಆರಂಭವಾಗುತ್ತೆ. 4 ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದೆಡೆ ಜನಗಣತಿ ಮಾಡಲಾಗುತ್ತೆ. ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲದಲ್ಲಿ ಮುಂದಿನ ವರ್ಷವೇ ಜಾತಿ ಗಣತಿ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ರಾಜ್ಯದ ಜಾತಿ ಗಣತಿ ಮೇಲೆ ಇದರ ಪರಿಣಾಮ ಏನಾದರೂ ಬೀರುತ್ತಾ? ಹಾಗಾದರೆ ಯಾಕಂದರೆ ಜಾತಿ ಗಣತಿ ಮಾಡಿಸೋದು ಕೇಂದ್ರ ಸರ್ಕಾರ. ಈಗಾಗಲೇ ರಾಜ್ಯ ಸರ್ಕಾರವೂ ಕೂಡ ಜಾತಿ ಗಣತಿ ಮಾಡ್ತೀನಿ ಎನ್ನುವಂತಹ ಮಾತು ಹೇಳ್ತಾ ಇತ್ತು. ಈಗಾಗಲೇ ಒಂದು ಸುತ್ತು ಆಗಿದೆ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಕೂಡ ಆರಂಭವಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೆ ಹೊಡೆತ ಏನಾದರೂ ಬೀಳುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿಯಾಗಿದೆ. ರಾಜ್ಯದ ಗಣತಿಗೆ ಕಾನೂನಿನ ಅಡೆತಡೆಗಳು ಏನಾದರೂ ಎದುರಾಗುತ್ತಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ.